ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರ್ತನ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೋಡಿ ನಾನು ಇದು 60 ಒಬ್ಬಟ್ಟಿನ ಆರ್ಡ್ರ್ ಇದೆ ಮತ್ತು 100 ಗುಲಾಬ್ ಜಾಮೂನಿನ ಆರ್ಡ್ರ್ ಇದೆ. ಅದನ್ನೇ ಮಾಡ್ತಾಯಿದ್ದೀನಿ. ಅದು ಆ ರೆಸಿಪಿ ನಿಮ್ಗೆ ತೋರಿಸ್ತಾ ಇಲ್ಲ, ಯಾಕಂದರೆ ಅದು ನಾನು ಸುಮಾರು ಸಲ ಮಾಡಿದ್ದೀನಿ. ಆದರೆ ಈಗ ನಾನು ಮಾಡ್ತಾ ಇರೋದು ಇವತ್ತಿನ ವಿಶೇಷ ಏನಂದರೆ ಮಂಗಳೂರು ಬನ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಇದು ನೋಡಿ ಹೋಳಿಗೆಗೆ ಹಿಟ್ಟು ಕಲಿಸ್ತಾ ಇದ್ದೀನಿ, 60 ಹೋಳಿಗೆ. ಇದು ನೋಡಿ ಪಾಕಕ್ಕೆ ಇಟ್ಟಿದ್ದೀನಿ, ಪಾಕ ಮಾಡಲಿಕ್ಕೆ. ನೋಡಿ ಪಾಕ ಆಗಿದೆ. ಈಗ ಪಾಕ ಮಾಡಿಟ್ಟಿದ್ದೀನಿ. ಇದು ಏಲಕ್ಕಿ ಎಲ್ಲ ಹಾಕಿ ಮಾಡಿಟ್ಟಿದ್ದೀನಿ. ಈಗ ಇದು ಗುಲಾಬ್ ಜಾಮೂನ್ ಹಾಕಬೇಕು ಅದರಲ್ಲಿ. ಗುಲಾಬ್ ಜಾಮೂನು ಈಗ ನೋಡಿ ಬನ್ಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಉಪ್ಪು, ಮತ್ತು ಒಂದು 4 ಒಳ್ಳೆ ಹಣ್ಣಾದ ಇದು ಬಾಳೆಹಣ್ಣು ಹಾಕಿದ್ದೀನಿ. ಮತ್ತು ಮೊಸರು ಸ್ವಲ್ಪ ಒಂದು ಪ್ಯಾಕೆಟಲ್ಲಿತ್ತು, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಬೇರೆದು ಕಟ್ ಮಾಡಿ ಇದನ್ನು ಚೆನ್ನಾಗಿ ಈಗ ಕಲಿಸ್ಕೊಳ್ಬೇಕು. ಬಾಳೆಹಣ್ಣಿಂದ ಇದು ಇರಬಾರ್ದು, ಆ ರೀತಿ ಪೇಸ್ಟ್ ಆಗಬೇಕು, ಎರಡು ಮಿಕ್ಸ್ ಆಗಿ. ಅದಕ್ಕೆ ಸಕ್ಕರೆ ತಂದು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಸಕ್ಕರೆನ ಹಾಕ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಇದು ಮಾಡ್ಕೊಳ್ಬೇಕು, ಕಲಿಸ್ಕೊಳ್ಬೇಕು. ಯಾಕಂದರೆ ಇದು ನೋಡ್ಕೊಂಡು ಹಿಟ್ಟು ಹಾಕ್ಕೊಳ್ಬೇಕು. ಒಂದು ಅರ್ಧ ಕೆಜಿಯಷ್ಟು ಹಿಟ್ಟನ್ನು ನಾನು ಹಾಕಿದ್ದೀನಿ. ಯಾಕಂದರೆ ಅದು ಕಲಿಸ್ತಾ ಗೊತ್ತಾಗ್ಬಿಡುತ್ತೆ ನಮಗೆ. ಚಪಾತಿ ಹದದ ಅದಕ್ಕೆ ಕಲಿಸ್ಕೊಳ್ಬೇಕು. ಸೋಡಾ ಪೌಡ್ರ್ ಬೇಕಾದರೆ ಹಾಕ್ಕೊಳ್ಳಿ, ನಾನು ಹಾಕ್ಕೊಳ್ಳಿಲ್ಲ. ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ ಇಷ್ಟು ಅದಂದರೆ ಗೊತ್ತಾಗುತ್ತೆ. ಅರ್ಧ ಕೆ ಜಿ ಸ್ವಲ್ಪನೇ ಹಾಕಿದ್ದೀನಿ. ಅರ್ಧ ಕೆ ಜಿಯಲ್ಲಿ ಬೇಕಾದರೆ ಹಿಟ್ಟನ್ನು ಹಾಕಿ ಮಾಡ್ತಾರೆ. ಹೌದು, ಸರಿ ಆಗಿದೆ. ಈ ಥರ ಆಗಿದೆ. ನಾನೊಂದು ಅರ್ಧ ಗಂಟೆ ನೆನೆಲಿಕ್ಕೆ ಬಿಟ್ಟಿದ್ದೆ. ಅದು ಗುಲಾಬ್ ಜಾಮೂನ್ ಕರೆದಿದ್ದು ಇದು ಇತ್ತು, ಎಣ್ಣೆ ಅದರಲ್ಲೇ ಮಾಡ್ತಾಯಿದ್ದೀನಿ.
ಗುಲಾಬ್ ಜಾಮೂನ್ ಕರೆದಿದ್ದೆ ಎಣ್ಣೆ ಇತ್ತು, ಅದರಲ್ಲೇ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಉಬ್ತದೆ ಅಂತ. ಇಷ್ಟು ಸ್ಮೂತಾಗಿ ಚೆನ್ನಾಗಾಗಿದೆ, ತೋರಿಸ್ತೀನಿ. ಸಾಫ್ಟಾಗಿದೆ ನೋಡಿ ಬನ್ಸ್ ನೋಡಿ. ನೋಡಿ ಹೇಗಾಗಿದೆ ಬನ್ಸ್, ತುಂಬ ಚೆನ್ನಾಗಾಗಿದೆ. ಇಷ್ಟು ಸಾಫ್ಟಾಗಿ ಹೋಟೆಲಲ್ಲಿ ಸಿಗೋ ಥರನೇ ಬಂದಿದೆ ಮಂಗಳೂರು ಬನ್ಸ್ ಇದು.